ಆಗಿ ನಡೀತಾ ಇರುವ ಇರಾನ್ನ ಕೌಂಟರ್ ಅಟ್ಯಾಕ್ ಅಪಾಯ ಅಂತ ಅನ್ಸ್ತಾ ಇಲ್ವಾ? ರಾಜೀವ್ ಅವರು ಮೊನ್ನೆ ಒಂದು ಪಾಯಿಂಟ್ ಹೇಳಿದ್ರು, ಅದು ಇರಾನ್ ಅನ್ನ ಬಾಲ್ಕನೈಸ್ ಮಾಡೋದು ಅಥವಾ ಡಿವೈಡ್ ಮಾಡೋ ಸ್ಟ್ರಾಟಜಿ ಅಮೆರಿಕ ಏನಾದ್ರು ಇಟ್ಕೊಂಡಿದ್ರೆ ಅದು ಇಟ್ಸ್ ಅ ಬ್ಯಾಡ್ ಸ್ಟ್ರಾಟಜಿ. ಇವ್ರು ಹೇಳಿದ್ರು ಪ್ಲಾನ್ ಮಾಡ್ತಾರೆ ಅಂತ. ದೇರ್ ಮೇ ಬಿ ಪರ್ಫೆಕ್ಟ್ ಪ್ಲಾನಿಂಗ್, ಬಟ್ ಆಲ್ಟರ್ನೇಟಿವ್ ಪ್ಲಾನಿಂಗ್ ಅಥವಾ ಈ ರೀತಿ ಒಂದು ಸರ್ಪ್ರೈಸ್ ರೆಸಿಸ್ಟೆನ್ಸ್ ಬಂದಾಗ ಆ ಡಿಫೈನ್ಸ್ ಅನ್ನ ಹೇಗೆ ನೀವು ಕೌಂಟರ್ ಮಾಡ್ತೀರಿ? ದಟ್ ಇಸ್ ವೇರ್ ಅಮೆರಿಕ ಹ್ಯಾಸ್ ಫೇಲ್ಡ್. ಆ ಪಾಯಿಂಟ್ ಆಫ್ ವ್ಯೂ. ಎರಡನೇ ಪಾಯಿಂಟ್ ಏನಂದ್ರೆ ಇಸ್ರೇಲ್, ಇದು ಇರಾನ್ಗೆ ಬರೋಕ್ ಮುಂಚೆ ಇಸ್ರೇಲ್ದು ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ. ನಮ್ಮ ಸ್ನೇಹಿತರು ಪಟ್ಕೆ ಅವ್ರು ಹೇಳಿದ್ದು ಸ್ವಲ್ಪ ಕೌಂಟರ್ ಮಾಡಿ. ಏನಂದ್ರೆ ಎಕ್ಸಿಸ್ಟೆನ್ಷಿಯಲ್ ಥ್ರೆಟ್ ಅಂದ್ರೆ ಇಸ್ರೇಲ್ಗೆ ಯಾವ ಎಕ್ಸಿಸ್ಟೆನ್ಷಿಯಲ್ ಥ್ರೆಟ್ ಇದೆ? ಇವ್ರು ಹೇಳಿದಂಗೆ ಟೆರರಿಸ್ಟ್ ಅಟ್ಯಾಕ್ ಮಾಡೋದು, ಈ ರೀತಿ ಕೆಲವು ಮೈನರ್ ಅಥವಾ ಯಾವುದೇ ರೀತಿಯ ಒಂದು ಅಟ್ಯಾಕ್ ಅನ್ನ ನಾವು ಕಾಣಬಹುದೇ ಹೊರತು ಇಸ್ರೇಲಿನ ಎಕ್ಸಿಸ್ಟೆನ್ಸ್ ಅಂತಕ್ಕಂಥದ್ದನ್ನ ಯಾರೂ ಪ್ರಶ್ನೆ ಮಾಡಕ್ ಸಾಧ್ಯ ಇಲ್ಲ. ಬಿಕಾಸ್ ಇಟ್ ಇಸ್ ಸೆಲ್ಫ್. ಇದ್ರಲ್ಲಿ ನಂದೊಂದು ಅಬ್ಜೆಕ್ಷನ್ ಸರ್, ರಾಜೀವ್ ಸರ್ ಹೇಳ್ದಂಗೆ ನಾವು ಇತಿಹಾಸ ನೋಡ್ಬೇಕು ಸರ್. ಇಸ್ರೇಲ್ ಏನೇನಾಯ್ತು, ಇಸ್ರೇಲ್ ಅಂತ ಕರೆಸ್ಕೊಳ್ಳೋಕೆ ಏನೆಲ್ಲ ಹೋರಾಟ. ಇದೇ ಇಸ್ರೇಲ್ಗೆ ನಾವು ಭಾರತ ಮೊದಲು 40-35 ವರ್ಷ ವಿ ಆರ್ ನಾಟ್ ಸಪೋರ್ಟಿಂಗ್. ನಾನು ಅಮೆರಿಕದಲ್ಲಿ ವಿದ್ಯಾರ್ಥಿ ಆಗಿದ್ದಾಗ ನನ್ನ ಪ್ರೊಫೆಸರ್ ಜ್ಯೂ ಈ ಟೋಲ್ಡ್ ಮಿ ಯು ಆರ್ ಪ್ರೋ ಅರಬ್ ಅಂತ 3 hours ವೈವಾದಲ್ಲಿ ಹಿ ಅಕ್ಯೂಸ್ ಮಿ ಆಫ್ ಬೀಯಿಂಗ್ ಪ್ರೋ ಅರಬ್, ಪ್ರೋ ಇಸ್ಲಾಮಿಕ್ ಕಂಟ್ರೀಸ್ ಅಂತ. ಅಂದ್ರೆ ಇದು ನೆರೇಟಿವ್ ಅವ್ರು ಹೇಳಿದ್ರಲ್ಲ ಬಹಳ ಚೆನ್ನಾಗಿ. ನೆರೇಟಿವ್ ನಲ್ಲಿ ಯು ಕ್ಯಾನ್ ಬಿಲ್ಡ್ ಪ್ರಾಪಗಂಡಾ ಆರ್ ಸಮ್ ಕೈಂಡ್ ಆಫ್ ಮಿತ್ಸ್ ಆರ್ ವಾಟ್ ಎವರ್ ಎಕ್ಸಾಜರೇಷನ್ ವರ್ಷನ್ಸ್. ಸೊ ದೇರ್ ಫಾರ್ ನನ್ನ ಪ್ರಕಾರ ಇಸ್ರೇಲ್ಗೆ ಎಕ್ಸಿಸ್ಟೆನ್ಷಿಯಲ್ ಥ್ರೆಟ್ ಇದೆ ಅಂತಕ್ಕಂಥ ದೃಷ್ಟಿಯಿಂದ ವಾರ್ ಆಗಿದೆ ಅಂದ್ರೆ ಒಪ್ಪಲ್ಲ. ಇಟ್ಸ್ ಎ ಗ್ರ್ಯಾಂಡ್ ಸ್ಟ್ರಾಟಜಿ. ಆ ಗ್ರ್ಯಾಂಡ್ ಸ್ಟ್ರಾಟಜಿ ಏನು ಅಂತಕ್ಕಂಥದ್ದು ಅಮೆರಿಕಕ್ಕೆ ಗೊತ್ತಿದೆ. ಯಾಕಂದ್ರೆ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳಾಗಬಾರ್ದು, ಅಲ್ಲಿರೋ ಆಯಿಲ್ ಮಾರ್ಕೆಟ್ ಟೋಟಲಿ ತಮ್ಮ ಕೈಯಲ್ಲಿ ಹೆಜಿಮಾನಿ ಅಂತೀವಲ್ಲ, ಆ ಹೆಜಿಮಾನಿಕ್ ಕಂಟ್ರೋಲ್ಗೋಸ್ಕರ ಅಮೆರಿಕ ಇದರಲ್ಲಿ ಬಂತು. ಮತ್ತೆ ಅದಕ್ಕೆ ಮುಖಭಂಗ ಆಯ್ತು, ಕ್ವಾಡ್ ಮ್ಯಾನ್ ಕೆಸರಿನಲ್ಲಿ ಸಿಕ್ಕಾಕುವಂತ. ಅದ್ರ ದೃಷ್ಟಿಯಿಂದ ಇಸ್ರೇಲಿಗೆ ಎಕ್ಸಿಸ್ಟೆನ್ಷಿಯಲ್ ಥ್ರೆಟ್ ಇದೆ ಅಂತಕ್ಕಂಥದ್ದನ್ನು ನಾವು ಒಪ್ಪಲ್ಲ. ಇದು ನಾವು ಇಸ್ರೇಲ್ ಎಲ್ಲಿದೆ ಅಂತ ನೋಡಿದ್ರೆ, ಮತ್ತೆ ಇಸ್ರೇಲ್ ಸುತ್ತಲೂ ಏನೇನ್ ದೇಶಗಳಿದಾವೆ ಅಂತ ನೋಡಿದ್ರೆ, ಮತ್ತೆ ಇಸ್ರೇಲ್ 47-48ರಿಂದ ಇವತ್ತ ತನಕ ಎಷ್ಟು ಯುದ್ಧಗಳನ್ನ ಫೇಸ್ ಮಾಡಿದೆ ಅಂತ ನೋಡಿದ್ರೆ, ಈಗ ಮ್ಯೂನಿಕ್ ಒಲಿಂಪಿಕ್ಸ್ ಇಂದಾನು ಹಿಡಿದು ಬೇರೆ ಬೇರೆ ಜಾಗಗಳಲ್ಲಿ ಎಲ್ಲೆಲ್ಲ ಅವಕಾಶ ಸಿಗುತ್ತೋ ಇಸ್ರೇಲ್ನ ಅಟ್ಯಾಕ್ ಮಾಡಬೇಕು, ಅದನ್ನ ಸೋಲಿಸಬೇಕು, ಅದನ್ನ ಶುಡ್ ಬಿ ವೈಪ್ಡ್ ಔಟ್ ಫ್ರಮ್ ದಿ ಫೇಸ್ ಆಫ್ ದಿ ಅರ್ತ್ ಅಂತ ಇಟ್ ಈಸ್ ಅ ಸ್ಟೇಟೆಡ್ ಗೋಲ್. ಅದು ಆಗುತ್ತಾ ಆಗಲ್ವಾ ಅನ್ನೋದು ಬೇರೆ ವಿಷಯ, ಆಯ್ತಾ? ಯಾಕಂದ್ರೆ ಅದಕ್ಕೆ ಸಾಕಷ್ಟು ರೆಸಿಸ್ಟೆನ್ಸ್ ಮಾಡಿದೆ. ಮತ್ತೆ ಆಲ್ ಸೆಡ್ ಅಂಡ್ ಡನ್ ಇಸ್ರೇಲ್ ಪಾಪ್ಯುಲೇಷನ್ ಎಷ್ಟಿದೆ? ಹಾರ್ಡ್ಲಿ ಅ ಕ್ರೋರ್. ಇಸ್ರೇಲಿನ ಇದೆಷ್ಟಿದೆ, ಜಾಗ ಎಷ್ಟಿದೆ? ಇಟ್ ಈಸ್ ವೆರಿ ಸ್ಮಾಲ್. ಮತ್ತೆ ಹಿಸ್ಟಾರಿಕಲಿ ನಾವು ನೋಡಿದ್ರೆ, ನೀವು ಆವಾಗಲೇ ಹೇಳಿದ್ರಿ ಮೇಡಮ್, ಏನಂತ ಅಂತಂದ್ರೆ ಇಸ್ರೇಲ್ ಹೇಗ್ ಫಾರ್ಮ್ ಆಯ್ತು ಅಂತ ನಾವು ನೋಡಕ್ ಹೋದ್ರೆ, ಅಂದ್ರೆ 2000 ವರ್ಷಗಳನ್ನ ಅವ್ರ ಜಾಗದಲ್ಲಿ ಇರಬಾರ್ದು ಅಂತ ಹೇಳಿ ಎಲ್ಲರೂ ಪ್ರಯತ್ನ ಮಾಡಿ ಅದನ್ನು ಹೊರಗಿಟ್ಟಿದ್ದಂತೂ ಹಿಸ್ಟಾರಿಕಲ್ ಟ್ರುತ್ ಇದೆ. ಮತ್ತೆ ಅವರು ವೀಕ್ ಆದ್ರೆ ಮತ್ತೆ ಅಫೆನ್ಸ್ ಇಸ್ ದಿ ಬೆಸ್ಟ್ ಫಾರ್ಮ್ ಆಫ್ ಡಿಫೆನ್ಸ್ ಅಂತ ಅವ್ರು ಅನ್ಕೊಂಡಿದ್ದಾರೆ. ಅಂದ್ರೆ ಲೆಟ್ ದಿ ವಾರ್ ಆಲ್ವೇಸ್ ಬಿ ಆನ್ ದಿ ಅದರ್ ಸೈಡ್. ನಮ್ಮಲ್ಲಿ ವಾರೇ ಬೇಡ, ನಾವು ಹೊರಗಡೆನೆ ಹೊಡಿತಾ ಇದ್ರೆ ಅಷ್ಟೇ ಎಕ್ಸಿಸ್ಟೆನ್ಸಿಗೆ ಅವಕಾಶ ಅನ್ನೋದಿದೆ. ಸೊ ಆದ್ರಿಂದ ಎಕ್ಸಿಸ್ಟೆನ್ಷಿಯಲ್ ಥ್ರೆಟ್ ಇಲ್ಲ. ಈಗ ನಾವೇನಾದ್ರೂ ಅಂದ್ಕೊಂಡ್ರೆ ನಮಗ್ ಒಂದು ಮುಂಬೈನಲ್ಲಿ ಒಂದು ಟೆರರಿಸ್ಟ್ ಅಟ್ಯಾಕ್ ಆಗುತ್ತೆ, ಪಹಲ್ಗಾಮ್ ಅಲ್ಲಿ ಒಂದಾಗುತ್ತೆ, ಅವನ್ನೆಲ್ಲ ಅಲ್ಲಲ್ಲೇ ನೋಡ್ತಿರ್ಬೇಕು ಅಷ್ಟೇ. ಆದ್ರೆ ಸಾಕು, ನಮ್ಮ ಎಕ್ಸಿಸ್ಟೆನ್ಸ್ಗೆ ಥ್ರೆಟ್ ಇಲ್ಲ ಅಂತ ಅನ್ಕೊಂಡ್ರೆ ಅದು ತಪ್ಪಾಗುತ್ತೆ. ಯಾಕೆ ಅಂತಂದ್ರೆ ಒಂದು ಕಾಲದಲ್ಲಿ ಪಾಕಿಸ್ತಾನ ಅಂತ ಇವತ್ತೇನ್ ಅನ್ನಿಸ್ಕೊಳತ್ತಲ್ಲ ಅಷ್ಟು ಭೂಭಾಗ ಭಾರತದ್ದಿತ್ತು. ಬಾಂಗ್ಲಾದೇಶ ಅಂತ ಏನ್ ಅನ್ನಿಸ್ಕೊಳತ್ತಲ್ಲ ಅಷ್ಟು ಭೂಭಾಗ ಭಾರತದ್ದಿತ್ತು. ಇವತ್ತು ಕಾಶ್ಮೀರದ ಇನ್ನು ಉಳಿಕೆ ಭಾಗ ಇದೆಯಲ್ಲ 1/3, ಅದಷ್ಟು ಕಾಶ್ಮೀರ ಭಾರತದ ಭಾಗ ಇತ್ತು. ನಮ್ಗೇನಾಗಲ್ಲ, ನಾವ್ ಇಷ್ಟೆಲ್ಲ ಇದ್ಬಿಟ್ಟಿದೀವಿ, ನಾವು ನೋಡ್ಕೊಳ್ಳದೆ ಇದ್ಬಿಟ್ರೆ ಅಂತಂದ್ರೆ ಇವತ್ತಿನ ದಿವಸ ಅಷ್ಟು ನಮ್ದು ಹೊರಗಿಂದಲ್ಲ, ನಮ್ಮ ವಿರೋಧಿಗಳಲ್ಲಿದ್ದಾರೆ ಅನ್ನೋದನ್ನ ನಾವು ಮರೆತು ಬಿಡ್ತೀವಿ. ವಿ ಆರ್ ನಾಟ್ ಜಸ್ಟ್ ಸೀಡಿಂಗ್ ಸಮ್ ಟೆರಿಟರಿ, ಬಟ್ ವಿ ಆರ್ ಆಲ್ಸೋ ಕ್ರಿಯೇಟಿಂಗ್ ಪವರ್ಫುಲ್ ಎನಿಮಿ ನೇಬರ್ಸ್. ಇದ್ರ ಬಗ್ಗೆ ಗಮನ ಇಲ್ದೇನೆ ತುಂಬಾ ಒಳ್ಳೇದಾಗ್ಬಿಡುತ್ತೆ, ಎಲ್ಲ ನಾವ್ ಎಷ್ಟೋ ವರ್ಷದಿಂದ ಇದ್ಬಿಟ್ಟಿದೀವಿ, ಆದ್ರಿಂದ ಟೆರರಿಸ್ಟ್ ಅಟ್ಯಾಕ್ ಅನ್ನ ಎಕ್ಸಿಸ್ಟೆನ್ಷಿಯಲ್ ಥ್ರೆಟ್ ಅನ್ಕೊಳ್ಬಾರ್ದು ಅಂತಂದ್ರೆ ದಟ್ ಈಸ್ ನಾಟ್ ಅಕ್ಸೆಪ್ಟೇಬಲ್. ಇಲ್ಲ ಸರ್, ಎಷ್ಟು ದಿನ ಇರಾನ್ ಈ ಯುದ್ಧವನ್ನು ಮುನ್ನಡೆಸಬಹುದು? ಇರಾನ್ ನೋಡಿ, ಅಮೆರಿಕ ಅವ್ರು ಈಗ ಕೇಳಿರೋದು $200 billion ಟು ಕಂಪ್ಲೀಟ್ ದಿಸ್ ವಾರ್, ಕಾಂಗ್ರೆಸ್ ಟು ಕ್ಲಿಯರ್ ದಿ ಸೋ ಕಾಲ್ಡ್ ಟೆರರಿಸ್ಟ್. ಅವ್ರು ಯಾರು ನೇಮ್ ಮಾಡ್ತಾರೋ ಇದನ್ನೆಲ್ಲ ಹೋಗ್ಬೇಕಂದ್ರೆ ವಿಚ್ ಇಸ್ ಮೋರ್ ದನ್ ದಿ ವಾಟ್ ದೇ ಹ್ಯಾವ್ ಸ್ಪೆಂಟ್ ಆನ್ ದಿ ಯುಕ್ರೇನ್. ಆಮೇಲೆ ಅಲ್ಲಿರೋ ಅವರ ಟೀಮ್ ಅವರೇ ಯಾರು ಇದಕ್ಕೆ ಸಪೋರ್ಟ್ ಮಾಡ್ತಿಲ್ಲ. JD ವ್ಯಾನ್ಸ್ ತಗೊಳ್ಳಿ, ಡಿಫೆನ್ಸ್ ಸೆಕ್ರೆಟರಿ ತಗೊಳ್ಳಿ, ಮಾರ್ಕ್ ರೂಬಿಯೋ ತಗೊಳ್ಳಿ, ಯಾರನ್ನ ಕೇಳಿದ್ರು ವೆನ್ ಯು ವಿಲ್ ವಿನ್ ವಾಟ್ ಯು ವಾಂಟ್ ಟು ಅಚೀವ್ ಎವ್ರಿಥಿಂಗ್ ಇಸ್ ವಿ ಆರ್ ಡಿಪೆಂಡಿಂಗ್ ಆನ್ ಟ್ರಂಪ್. ವಾಟ್ ಟ್ರಂಪ್ ಟೆಲ್ಸ್ ವಿ ವಿಲ್ ಡೂ ದಟ್. ನೌ ದ ಮಿಡ್ ಎಲೆಕ್ಷನ್ ಇಸ್ ಗೋಯಿಂಗ್ ಟು ಕಮ್.
November. So he has to make some full stop somewhere. Otherwise, they know that he will lose the idu. So yellow is trying to find out the exit. He wants to come out as fast as possible. Ad yendralli exit tagatini anta he is still not very clear. Strait of Hormuz ತಗೊಂಡ್ರೆ ಎಕ್ಸಿಟ್ ಆಗತ್ತಾ, ಕಾರ್ಗ್ ಐಲ್ಯಾಂಡ್ ತಗೊಂಡ್ರೆ ಎಕ್ಸಿಟ್ ಆಗತ್ತಾ, ಯುರೇನಿಯಂ ಏನಾದ್ರು ಹೋಗಿ 400 kg ಅವ್ರ ಹತ್ರ ಇದ್ರೆ ತಗೊಂಡ್ಬಂದ್ಬಿಟ್ರೆ ಒಳಗಡೆ, ಅದಂತೂ ಆಗಲ್ಲ. ಯಾಕಂದ್ರೆ he has to go through legs, the people has to go to the, and it's not uranium like a cake, ಅದನ್ನ ಎತ್ಕೊಂಡು ವಾಪಸ್ ಬರೋಕ್ ಆಗಲ್ಲ. ಅವ್ನು ಎಷ್ಟು ಕಡೆ ಇಟ್ಟಿದಾನೋ ಆ ಯುರೇನಿಯಂ 400 kg ಇಟ್ಸ್ ಲೈಕ್ ಎ ಗ್ಯಾಸ್ ಅಂಡ್ ಯು ನೀಡ್ ಎ ಮೆಥಡಾಲಜಿ ಟು ಬ್ರಿಂಗ್ ದಟ್. ಇಲ್ಲ ಎಲ್ಲ ರೇಡಿಯೋ ಆಕ್ಟಿವ್ ಸ್ಪ್ರೆಡ್ ಆಗ್ಬಿಡುತ್ತೆ, ಅದಂತೂ ಮಾಡಕ್ ಆಗದೇ ಇಲ್ಲ. ನಿಖರವಾಗಿ ಇಂಥ ಡೇಟಾ ನೀವು ನ್ಯೂಕ್ಲಿಯರ್ ವಿಚಾರ ಪ್ರಸ್ತಾಪ ಮಾಡ್ತಿದ್ದಾಗ ಒಂದು ಡೆವಲಪ್ಮೆಂಟ್ ಗಮನ ಸೆಳೆದಿದ್ದು, WHO ಪ್ರಿಪೇರ್ ಮಾಡ್ಕೊಳ್ತಿದ್ಯಂತೆ ಈ ನ್ಯೂಕ್ಲಿಯರ್ ವಾರ್ ಆಗಿ ಪರಿವರ್ತನೆ ಆದ್ರೆ ಆಗುವ ಹೆಲ್ತ್ ಹಜಾರ್ಡ್ ಅನ್ನ ತಡೆಗಟ್ಟಲಿಕ್ಕೆ ಅಥವಾ ಅದನ್ನ ನಂತರದಲ್ಲಿ ಸರಿದೂಗಿಸ್ಕೊಂಡು ಹೋಗೋಕೆ ಪ್ರಯತ್ನ ಅಂತ ಹೇಳಿ. ಇನ್ನೊಂದು ಮಾಹಿತಿ ಏನ್ ಬರ್ತಾ ಇದೆ, ಇಸ್ರೇಲ್ ಮೈಟ್ ಅಟ್ಯಾಕ್, ಎಲ್ಲಿ ನ್ಯೂಕ್ಲಿಯರ್ ಫೆಸಿಲಿಟಿಗಳಿದೆ ಇರಾನ್ ನಲ್ಲಿ ಅದನ್ನ ಅಟ್ಯಾಕ್ ಮಾಡಿ ನಾವು ಬೈ ಮಿಸ್ ಹೋಯ್ತು ಅಂತಾನೋ ಅಥವಾ ಅದನ್ನ ನಾವು ಎಲಿಮಿನೇಟ್ ಮಾಡ್ಲಿಕ್ಕೆ ಮಾಡಿದ್ವಿ ಅಂತಾನೋ ಇಸ್ರೇಲ್ ಅಂತದೊಂದು ಪ್ರಯತ್ನ ಕೈ ಹಾಕ್ಬೋದು ಅನ್ನೋ ಲೆಕ್ಕಾಚಾರ. ಯಾವ ನ್ಯೂಕ್ಲಿಯರ್ ಫೆಸಿಲಿಟಿನೂ ಅವ್ರು ಅಟ್ಯಾಕ್ ಮಾಡಿಲ್ಲ, ಅಲ್ಲ, ಮುಂದೆ ಮಾಡ್ಬೋದು ಅನ್ನೋ ರೀತಿಯಲ್ಲಿ. ಇದಾಗ್ಲಿ ಎಲ್ಲೂ ಹೊಡೆದಿಲ್ಲ ಅವರು. ಅವರೆಲ್ಲ GBU ಹಾಕಿರೋ ಬಾಂಬ್ಸ್ ಎಲ್ಲ ವೇರ್ ದೇರ್ ಇಸ್ ಎ ಮಿಸೈಲ್ ಫ್ಯಾಕ್ಟರಿ ಅದ್ರ ಮೇಲೆ ಲಾಸ್ಟ್ ಟೈಮ್ ಓನ್ಲಿ ದೇ ಡಿಕ್ಲೇರ್ಡ್ ದಟ್ ವಿ ಹ್ಯಾವ್ ಸೀನ್ ದಟ್ ಆಲ್ ಸೆಂಟ್ರಿಫ್ಯೂಜಸ್ ಆರ್ ಇನ್ಫೆಕ್ಟೆಡ್. ನನಗೆ ಅನುಮಾನ, ಶುಡ್ ವಿ ಕನೆಕ್ಟ್ ದೀಸ್ ಟೂ ಡಾಟ್ಸ್? ಒಂದ್ ಕಡೆ WHO ಪ್ರಿಪೇರ್ಡ್ನೆಸ್, ಮತ್ತೊಂದ್ ಕಡೆಯಲ್ಲಿ ಇಸ್ರೇಲ್ ಮುಂದೆ ಅಟ್ಯಾಕ್ ಮಾಡಬಹುದು ಇರಾನ್ ನ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಗಳನ್ನ ಅನ್ನೋದನ್ನ ಕನೆಕ್ಟ್ ಮಾಡಿ ನೋಡಬಹುದು. ಪ್ರಾಬಬ್ಲಿ ಅವರು ಸೆಂಟ್ರಿಫ್ಯೂಜಸ್ ಅವರು 400 kg ಏನಿದೆಯೋ ಅದರಲ್ಲಿ ಒಂದು 8-10 ಬಾಂಬ್ ಮಾಡ್ಕೋಬಹುದು ಅವರು. ನಾವು WHO ಮೈಟ್ ಹ್ಯಾವ್ ಥಾಟ್ ದಟ್ ಇವ್ರು 4000 ಕಿಲೋಮೀಟರ್ ಹೊಡಿಬೇಕಾದ್ರೆ ವೆದರ್ ದೇ ಹ್ಯಾವ್ ನಾಟ್ ಡನ್ ಎ ನ್ಯೂಕ್ಲಿಯರ್ ವಾರ್ ಹೆಡ್ ಗೊತ್ತಿಲ್ಲ. ಬಿಕಾಸ್ ಈವನ್ 60% ಅಲ್ಲಿ ದೇ ಕ್ಯಾನ್ ಮೇಕ್ ಎ ನ್ಯೂಕ್ಲಿಯರ್ ಬಾಂಬ್. ಓನ್ಲಿ ಥಿಂಗ್ ದ ಹೆಡ್ ವಿಲ್ ಬಿ ಟೂ ಬಿಗ್, ದಟ್ ಈಸ್ ಕಾಲ್ಡ್ ಆಸ್ ದ ಡರ್ಟಿ ಬಾಂಬ್ ಅಂತ ಕರೀತಾರೆ. 90% ಇದ್ರೆ ದಟ್ ಈಸ್ ದ ಒರಿಜಿನಲ್ ನ್ಯೂಕ್ಲಿಯರ್ ಬಾಂಬ್ಸ್. ದೀಸ್ ಆರ್ ಡರ್ಟಿ ಬಾಂಬ್ಸ್. ಈವನ್ ದಿಸ್ ಕ್ಯಾನ್ ಕಾಸ್ ಲಾಟ್ ಆಫ್ ಡ್ಯಾಮೇಜಸ್. ಸೊ ದೇ ಮೈಟ್ ಹ್ಯಾವ್ ಥಾಟ್ ಇನ್ ಆಲ್ ದೋಸ್ ಆಂಗಲ್ಸ್. ಬಟ್ ಎಲ್ಲಿಟ್ಟಿದ್ದಾರೆ, ಏನಿಟ್ಟಿದ್ದಾರೆ, ನೋಬಡಿ ನೋಸ್ ಎನಿಥಿಂಗ್. ಅಮೆರಿಕದ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಹೇಳ್ತಾ ಇದ್ರೆ ಯುದ್ಧ ನಿಲ್ಲಿಸುವ ಅನಿವಾರ್ಯತೆ ಯಾಕಿದೆ. ನಾನು ಇರಾನ್ ಪ್ರಶ್ನೆ ನಿಮಗೆ ವರ್ಗಾವಣೆ ಮಾಡ್ತೀನಿ ಸರ್. ಎಷ್ಟು ದಿನಗಳ ಕಾಲ ತಡಿಬಹುದು ಅಥವಾ ಎಷ್ಟು ದಿನಗಳ ಕಾಲ ಪ್ರತಿರೋಧವನ್ನು ತೋರಬಹುದು ಇರಾನ್ ಅಂತ ಹೇಳಿ? ಇವ್ರು ಹುಚ್ಚತನ ಏನ್ ಮಾಡಿದ್ದಾರೆ ಅಂದ್ರೆ ಇರಾನ್ ನಲ್ಲಿರೋ ಮುಖಂಡರನ್ನ ಕೊಂದಿದ್ದಾರೆ. ಯಾವ ದೇಶದ ಒಂದು ಮುಖಂಡ ಆದ್ರೆ ಸುತ್ತಮುತ್ತಲಿರೋ ದೇಶಗಳು ಆ ಮುಖಂಡನ್ನ ಒಂದು ಸೈಕಲಾಜಿಕಲ್ ಪ್ರೊಫೈಲ್ ಮಾಡ್ತಾರೆ. ಇದು ಎಲ್ಲ ಸರ್ವೇ ಸಾಮಾನ್ಯ, ಭಾರತನೂ ಮಾಡುತ್ತೆ, ಎಲ್ಲರೂ ಮಾಡ್ತಾರೆ. ಸೊ ಅಯತುಲ್ಲಾ ಖೊಮೇನಿ ಆಗ್ಲಿ, ಈ ತರ ಗೊತ್ತಿರೋ ನಮ್ಗೆ ಲೀಡರ್ಸ್ ಒಂದು ಸೈಕಲಾಜಿಕಲ್ ಪ್ರೊಫೈಲ್ ಇರುತ್ತೆ. ಒಂದು ಸ್ಟ್ರೆಸ್ ಬಂತು ಅಂದ್ರೆ ಅವನ ರಿಯಾಕ್ಷನ್ ಹೇಗಿರುತ್ತೆ, ವಿ ಪ್ರೆಡಿಕ್ಟ್ ಹಿಸ್ ರಿಯಾಕ್ಷನ್ಸ್. ಅವನನ್ನು ತೆಗೆದು ಮತ್ತೊಬ್ಬ ಬಂದಲ್ಲಿ ಅವನು ಹೊಡೆದ್ರಿ ನೀವು. ಯಾರು ಸೆಕ್ರೆಟರಿ ಇದ್ನಲ್ಲ ಇರಾನ್ ಲಾರಿಜಾನ್. ಈಗ ಬಹುತೇಕ ಜನ ಬರ್ತಿರೋರು ಅನ್ನೋನ್ ಪೀಪಲ್. ಈ ಅನ್ನೋನ್ ಪೀಪಲ್ ಬಂದಾಗ ಅಂಡ್ ಯಂಗರ್ ಲಾಟ್ ಬಂದಾಗ ಏನಾಗುತ್ತೆ ಅಂದ್ರೆ ದೇರ್ ವಿಲ್ ಬಿ ಮೋರ್ ಹಾರ್ಡ್ ಕೋರ್, ವಿಲ್ಲಿಂಗ್ ಟು ಟೇಕ್ ಮೋರ್ ರಿಸ್ಕ್. ಮತ್ತೆ ಅವ್ರ ಸೈಕಲಾಜಿಂಗ್ ಪ್ರೊಫೈಲ್ ನಿಮ್ಮ ಹತ್ರ ಇಲ್ಲ. ಸೊ ಯು ಆರ್ ಬ್ಲೈಂಡ್. ನೀವು ಬ್ಲೈಂಡ್ ಅಲ್ಲಿ ಆಡ್ಬೇಕಾದ್ರೆ ಗ್ಯಾಂಬ್ಲಿಂಗ್ ಅಲ್ಲಿ ಬ್ಲೈಂಡ್ ಅಲ್ಲಿ ಹೇಗೆ ಆಡ್ತೀವೋ ಆ ತರ. ಹೀರೋ ಇಲ್ಲ ಝೀರೋ, ಇದು ಏನಾಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಭಾರತಕ್ಕೆ ಬಂದ್ಬಿಡೋಣ. ಕಡೆ ಸುತ್ತಿನ ಚರ್ಚೆಯಲ್ಲಿ ಭಾರತದ ಡಿಪ್ಲೊಮ್ಯಾಟಿಕ್ ನಡೆ ಬಗ್ಗೆ ಇಲ್ಲಿ ಪೊಲಿಟಿಕಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಸರ್. ಬಟ್ ಸ್ಟಿಲ್ ನಾನು ಈಗಾದ ಲೇಟೆಸ್ಟ್ ಡೆವಲಪ್ಮೆಂಟ್ ಅನ್ನು ಮುಂದಿಟ್ಕೊಂಡು ಪ್ರಶ್ನೆ ಕೇಳ್ತೀನಿ. ಕಳೆದ 24 ಗಂಟೆಯಲ್ಲಿ 5ಕ್ಕೂ ಹೆಚ್ಚು ದೇಶಗಳ ಹೆಡ್ಗಳ ಜೊತೆಯಲ್ಲಿ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ. 6ಕ್ಕೂ ಹೆಚ್ಚು ಬಾರಿ ಇರಾನ್ ದೇಶದ ಜೊತೆಯಲ್ಲಿ ನಮ್ಮ ಸರ್ಕಾರ ಮಾತುಕತೆ ನಡೆಸಿದೆ. ಬಟ್ ಸ್ಟಿಲ್ ವಿರೋಧ ಬರ್ತಿರೋದೇನು, ಇದೆಲ್ಲ PR ಸ್ಟ್ರಾಟಜಿ ಅಷ್ಟೇ. ಮಾತಾಡೋ ಥರದಲ್ಲಿ ಮಾತಾಡಬೇಕಾದವ್ರ ಜೊತೆಯಲ್ಲಿ ಮಾತನಾಡ್ತಿಲ್ಲ ಭಾರತ ಸರ್ಕಾರ ಅನ್ನೋ ಆರೋಪ. ನೀವೇನ್ ಹೇಳ್ತೀರಿ? ನೋಡಿ, ಇದಕ್ಕೆ ನಾನು ಒಂದೇ ಇದನ್ನ ಹೇಳ್ತೀನಿ. ಶಶಿ ತರೂರ್ ಅವ್ರದ್ದು ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಒಂದು ಆರ್ಟಿಕಲ್ ಇದೆ, ಅದನ್ನ ಓದ್ಬಿಟ್ರೆ ಒಂದು ಭಾರತದ ಸರ್ಕಾರದ ನಡೆ ಏನಿದೆ ಅದು ಸರಿಗಿದೆಯಾ ತಪ್ಪಿದೆಯಾ ಅನ್ನೋದು. ಈಗ UN ನಲ್ಲಿ ಡೆಪ್ಯೂಟಿ ಜನರಲ್ ಸೆಕ್ರೆಟರಿ ಆದಂತಹ ಶಶಿ ತರೂರ್ ಅವರು ಇವತ್ತಿನ ಆಪೋಸಿಷನ್ ಅಲ್ಲಿ ಒನ್ ಆಫ್ ದಿ ವೆರಿ ಟಾಲ್ ಲೀಡರ್ಸ್. ಅವರು ಬರೆದಿರುವಂತಹ ಆರ್ಟಿಕಲ್ ಓದಿದ್ರೆ ಅದರ ಸಾರಾಂಶ ಇಷ್ಟೇನೆ, ದಟ್ ಎಲ್ಲವನ್ನೂ ಪ್ರಕಟವಾಗಿ ಮಾಡ್ಲಿಕ್ಕಾಗಲ್ಲ. ಮತ್ತೆ ಪ್ರಕಟವಾಗಿ ಏನೋ ಒಂದು ಪೊಸಿಷನ್ ತಗೊಂಡ್ರೆ ಅದು ಡೊಮೆಸ್ಟಿಕ್ ಆಡಿಯನ್ಸ್ ಇರಬಹುದು ಅಥವಾ ಇಂಟರ್ನ್ಯಾಷನಲ್ ಆಡಿಯನ್ಸ್ ಇರಬಹುದು, ಆ ರಿಲೇಷನ್ಸ್ ಅನ್ನ ಹಾಳು ಮಾಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಆದ್ರಿಂದ ಏನ್ ಕೆಲಸ ಮಾಡಬೇಕೋ ಅದನ್ನ ಗವರ್ನಮೆಂಟ್ ಗೆ ಮಾಡ್ಲಿಕ್ಕೆ ಬಿಡೋದು ಉತ್ತಮ. ಎಲ್ಲಾ ಸರ್ಕಾರಗಳಿಗೂ ಸಿಕ್ಕಾಪಟ್ಟೆ ಕಂಪಲ್ಷನ್ಸ್ ಇರುತ್ತೆ. ಆ ಕಂಪಲ್ಷನ್ಸ್ ಅನ್ನ ಒಬ್ಬ ಮನೆ ನಡೆಸ್ತಾ ಇರುವಂತಹ ಮುಖಂಡ
ಈಗ ನಮಗೆ ಗೊತ್ತಿರುತ್ತೆ, ಮಕ್ಕಳು ಏನೋ ಕೇಳ್ತಾರೆ, ಮನೆಯವರೇನೋ ಕೇಳ್ತಾರೆ, ಸಂಬಂಧಿಕರೇನೋ ಕೇಳ್ತಾರೆ, ನಮ್ ನೇಬರ್ಸ್ ಕೇಳ್ತಾರೆ, ಸ್ನೇಹಿತರು ಕೇಳ್ತಾರೆ, ಎಲ್ಲಾ ತೂಗಿಸ್ಕೊಂಡು ಹೋಗ್ಬೇಕಲ್ಲ. ಎಷ್ಟೋ ಸಲ ನಮ್ಗೆ ಅನ್ಸುತ್ತೆ ನಮ್ ಮನೆಯವ್ರಿಗೆ ಇಷ್ಟ ಇಲ್ದೇ ಇರೋರು ನಮ್ ಸ್ನೇಹಿತರು ಇರ್ತಾರೆ, ಅವ್ರ ಜೊತೆನೂ ಸಂಬಂಧ ಕಾಪಾಡ್ಕೊಳ್ಬೇಕು, ಮನೆಯಲ್ಲೂ ಶಾಂತಿ ಕಾಪಾಡ್ಕೊಳ್ಬೇಕು. ಇವೆಲ್ಲ ಬಹಳ ಕಷ್ಟದ ವಿಚಾರ ಇದೆ. ಇನ್ನು 150 ಕೋಟಿ ಜನ ಇರುವಂತಹ ದೇಶದಲ್ಲಿ ಮತ್ತೆ ಡೆಮಾಕ್ರಸಿ, ನಾವು ಚೈನಾ ಅಲ್ಲ. ಈಗ ಅದು ಎಷ್ಟೆಷ್ಟೋ ವಿಷಯದಲ್ಲಿ ನಾವು ನೋಡೋಣ. ಅಂದ್ರೆ ನಮ್ಮ ಡಿಫೆನ್ಸ್ ಪ್ರಿಪೇರ್ಡ್ನೆಸ್ ಇರಬಹುದು, ಅಥವಾ ನಮ್ಮ ಎಕಾನಮಿಯ ರೇಟ್ ಆಫ್ ಗ್ರೋತ್ ಇರಬಹುದು, ಮತ್ತೆ ಯಾವ್ಯಾವ ಮುಖಗಳಲ್ಲಿ ನಾವು ಮಾಡಬೇಕು ಅಂತಿರೋದು. ದಿ ಅಡ್ವಾಂಟೇಜ್ ಡಿಕ್ಟೇಟರ್ಶಿಪ್ ಹ್ಯಾಸ್, ಲೈಕ್ ಕಮ್ಯುನಿಸ್ಟ್ ಡಿಕ್ಟೇಟರ್ಶಿಪ್ ಚೈನಾ ಈಸ್ ಟೋಟಲಿ ಡಿಫರೆಂಟ್ ಫ್ರಮ್ ಅ ಡೆಮಾಕ್ರೆಟಿಕ್ ಕಂಟ್ರಿ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆದ್ರಿಂದ ಇಷ್ಟೆಲ್ಲದ್ರ ಮಧ್ಯ ಈಗ ಸರ್ಕಾರ ಏನ್ ಮಾಡ್ತಾ ಇದೆ ಅದು ಶ್ಲಾಘನೀಯ ಅಂತಾನೆ ನನಗನ್ಸುತ್ತೆ. ಸರಿ ಸರ್, ಆನ್ ದಟ್ ನೋಟ್ ಈ ವಾರದ ಮಹಾಭಾರತ ನಾನ್ ಪೊಲಿಟಿಕಲ್ ಪ್ಯಾನೆಲ್ ನ ಮೆಗಾ ಡಿಬೇಟ್ ಅನ್ನ ಮುಗಿಸೋ ಹಂತಕ್ಕೆ ಬಂದಿದೆ. ಧನ್ಯವಾದ 4 ಜನರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.